ಗುಡ್ ಮಾರ್ನಿಂಗ್ ಲೈಟ್ ಹೌಸ್. ನೆನೆದವರ ಮನದಲ್ಲಿ ಅಂದರೆ ಇದೇನಾ ಸರ್? ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ದಿನಕ್ಕೆ ಒಳ್ಳೆಯದಾಗಲಿ. ಆಫೀಷಿಯಲಿ ಇವತ್ತು ನಿಮ್ಮ ಕ್ಲಿನಿಕ್ಕಿನ ಫಸ್ಟ್ ಡೇ. ಇವತ್ತು ಯಾರೆಲ್ಲ ಪೇಷಂಟ್ ನಿಮ್ಮ ಕ್ಲಿನಿಕ್ ಬರ್ತಾರೋ ಅವ್ರನ್ನ ಟ್ರೀಟ್ ಮಾಡೋದಲ್ಲದೆ ಅವ್ರ ಜೀವನಕ್ಕೆ ಹೊಸ ಭರವಸೆ ಕೊಡೋ ಡಾಕ್ಟರ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೆಲ್ಲ ವಿಶ್ ಮಾಡಿದ್ಮೇಲೆ ನನ್ನ ಇಡೀ ದಿನ ಸೂಪರ್ ಆಗಿರುತ್ತೆ. ಹಾಗೆ ನಿಮ್ಮ ಕ್ಲಿನಿಕ್ ಓಪನಿಂಗ್ ರಿಲೇಟೆಡ್ ಎಲ್ಲ ಸರ್ಟಿಫಿಕೇಟ್ ಕಳಿಸಿದ್ದೀನಿ, ಸಿಗ್ತಾ? ಹಾಂ, ಎಲ್ಲ ಸಿಕ್ಕಿದೆ. ಅದಕ್ಕೆ ಡಬಲ್ ಥ್ಯಾಂಕ್. ನಿಮ್ಮ ಕ್ಲಿನಿಕ್ ಇನ್ಮೇಲೆ ಹೇಗೆ ಫೇಮಸ್ ಆಗುತ್ತೆ ಅಂತ ನೋಡ್ತಾ ಇರಿ. ಅದು ನನಗೂ ಗೊತ್ತಿದೆ. ನೀವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಐ ಆಮ್ ಜೀನಿಯಸ್, ಸೊ ಫೇಮಸ್ ಆಗೇ ಆಗ್ತೀನಿ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ನಿಧಿ ಅವರೇ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಸರ್, ನಮ್ಮ ಗುರು ಡಾಕ್ಟರ್ ಕಾರಣ. ಸೊ ನಾನು ಅವರಷ್ಟೇ ಪ್ರೊಫೆಷನಲ್ ಆ್ಯಂಡ್ ಎಫಿಷಿಯಂಟ್ ಡಾಕ್ಟರ್ ಆಗ್ತೀನಿ. ನಿಮ್ಮ ಗೆಲುವು ನಿಮ್ಮದೇ, ಅದು ಕ್ರೆಡಿಟ್ಸ್ನ ಬೇರೆಯವ್ರು ಕೊಡಬೇಡಿ. ಸರ್, ನಾನು ನೀವು ಬೇರೆ ಬೇರೆ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ನೀವು ಓನ್ಲಿ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೆ. ಎಮೋಷ್ನಲ್ ಸ್ಟ್ರಾಂಗ್ ಆಗಿದ್ದೀರಾ. ಅಯ್ಯೋ, ನಾನೆಲ್ಲಿ ಸ್ಟ್ರಾಂಗ್ ಇದ್ದೀನಿ? ನಮ್ಮ ಕರ್ಣ ಸರು ನನಗಿಂತ ಡಬಲ್ ಸ್ಟ್ರಾಂಗ್ ಇದ್ದಾರೆ. ಸಾಕ್ರಿ, ಸುಮ್ಮನೆ ಬಸ್ ಹತ್ತಿಸ್ಬೇಡಿ. ಅಯ್ಯೋ, ನಮ್ಮ ಕರ್ಣ ಸರ್ ಇದಾರಲ್ಲ, ಅವರು ಡಬ್ಬ ಡಾಕ್ಟ್ರು. ಹೊಟ್ಟೆ ನೋವು ಅಂದ್ರೆ ತಲೆನೋವು ಮಾತ್ರ ಕೊಡ್ತಾರೆ. ಇದು ಸ್ವಲ್ಪ ಓವರ್ ಆಯಿತು. ನಿಧಿ ಸರ್, ಅಜ್ಜಿ ಬಂದರು, ಒಂದು ನಿಮಿಷ ಕಾಲ್ ಮಾಡ್ಲಾ? ಹಾಂ. ಹಾಂ ಶಾಂತಿ ಬೇಬಿ. ಏನಿಲ್ಲ ಕಣೆ, ಮನೇಲೆಲ್ಲೂ ನೀರೇ ಬರ್ತಾ ಇಲ್ಲ, ಎಲ್ಲ ಕಡೆನೂ ಬಂದಾಗೋಗಿದೆ. ಏನು ಅಂತಾನೆ ಗೊತ್ತಾಗ್ತಿಲ್ವೇ? ಪರವಾಗಿಲ್ಲ ಅಜ್ಜಿ, ಮೋಸ್ಟ್ಲಿ ಮೋಟರ್ ಏನಾದರೂ ಪ್ರಾಬ್ಲಮ್ ಆಗಿರಬೇಕು. ನಾನು ನೋಡ್ಕೊಂಬರ್ತೀನಿ. ಅಯ್ಯೋ, ಮೊದಲನೇ ದಿನ ಅಲ್ವಾ, ಸುಮ್ಮನೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ನಾನೇ ಹೋಗಿ ನೋಡ್ತೀನಿ ಏನಾಗಿದೆ ಅಂತ. ಶಾಂತಿ ಬೇಬಿ, ಇವಾಗಿನ್ನೂ ಯಾವ ಪೇಷಂಟ್ಸು ಬಂದಿಲ್ಲ. ಸೊ ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ನಗೋದು ಮನುಷ್ಯನ ಸಹಜ ಧರ್ಮ, ಹಾಗೆ ಅಳೋದು ಕೂಡ ಮನುಷ್ಯನ ಸಹಜ ಧರ್ಮ. ನೀವು ಅಳ್ತಾನೆ ಇರಬೇಕು, ನಾನು ಅಳಿಸ್ತಾನೇ ಇರಬೇಕು. ಅದು ನನ್ನ ಧರ್ಮ. ಶಾಂತಿ ಅಜ್ಜಿ ನೀರಿಲ್ಲ ಅಂತ ಹೇಳ್ತಿದ್ರು. ಏನಾಗ್ತಿದೆ ಅಲ್ಲಿ? ಕರ್ಣ, ಕಾನ್ಫರೆನ್ಸ್ ಸ್ಟಾರ್ಟ್ ಆಗ್ತಿದೆ, ನೀನು ಬಾ. ನೀನು ಇರಲೇಬೇಕು. ಇವತ್ತು ನಿಂದೇ ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇದೆ. ಸೊ ಪ್ಲೀಸ್ ಕಮ್. ಈಗ ಒಂದು ಕೆಲಸ ಮಾಡು, ನಾಳೆ ಆಸ್ಪತ್ರೆಯಲ್ಲಿ ಒಂದು ಕಾನ್ಫರೆನ್ಸ್ ಅರೇಂಜ್ ಮಾಡು. ಅವನ ಕೈಗೆ ಫೋನ್ ಸಿಗದ ಹಾಗೆ ಮಾಡು. ನಿಧಿ ವಿಷಯನ ನಾನು ನೋಡ್ಕೋತೀನಿ. ಹಾಂ ಕರ್ಣ ಸರ್. ಹಲೋ ನಿಧಿ, ಏನಾಯ್ತು? ಅದು ಕ್ಲಿನಿಕಲ್ಲಿ ನೀರು ಬರ್ತಿಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ. ನಾನೇ ಸಾಲ್ವ್ ಮಾಡ್ತೀನಿ ಸರ್. ಅಕಸ್ಮಾತ್ ನನ್ನ ಕೈಲಿ ಆಗಲಿಲ್ಲ ಅಂದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನೀವೇನು ವರಿ ಮಾಡ್ಕೋಬೇಡಿ. ಫಸ್ಟ್ ಡೇ ಅಲ್ವಾ, ಏನೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಹೇಳಿದ್ನಲ್ಲ ಸರ್, ಐ ವಿಲ್ ಹ್ಯಾಂಡಲ್ ಇಟ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಕಾನ್ಫರೆನ್ಸ್ ಸ್ಟಾರ್ಟ್ ಆಗ್ತಿದೆ. ಐ ರಿಕ್ವೆಸ್ಟ್ ಯು ಆಲ್ ಟು ಕೈಂಡ್ಲಿ ಕೀಪ್ ಯೋರ್ ಫೋನ್ಸ್ ಇನ್ ಸೈಲೆಂಟ್. ಡಿಸ್ಟರ್ಬ್ ಆಗಬಾರ್ದು ಅಂತ. ಥ್ಯಾಂಕ್ ಯು ಫಾರ್ ಕೋಆಪರೇಟಿಂಗ್. ಕಾನ್ಫರೆನ್ಸಲ್ಲಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಸರ್, ಬಾಯ್. ಓಕೆ, ಬಾಯ್ ಬಾಯ್. ಇದೇನು ನಿಧಿ ಹತ್ರ ಮಾತಾಡೋಕ್ಕೆ ಆಗ್ತಾ ಇಲ್ವಲ್ಲ? ಬರೀ ಅರ್ಧಂಬರ್ಧ ಮಾತಾಡೋದೇ ಆಗೋಗಿದೆ. ಈ ನೀರಿನ ಸಮಸ್ಯೆ ಯಾಕಾಯ್ತು? ನೆನ್ನೆಲ್ಲ ಅಷ್ಟು ಕರೆಕ್ಟಾಗಿ ನೀರು ಬರ್ತಿತ್ತು, ಆದರೆ ಇವತ್ತೇನಾಯ್ತು?
ಮಾಡಿದ್ರು ನೀರೇ ಬರ್ತಿಲ್ವಲ್ಲ. ಈಗಲೇ ಪ್ಲಂಬರಿಗೆ ಕಾಲ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಪುಟ್ಟ? ಏನಿಲ್ಲ ಅಜ್ಜಿ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಪ್ಲಂಬರಿಗೆ ಕಾಲ್ ಮಾಡಿದೆ, ಅವ್ರು ಈಗಲೇ ಬರ್ತಾರಂತೆ. ಹೋಗು, ನೀನು ಹೋಗಿ ಕ್ಲಿನಿಕಲ್ಲಿ ಕೂತ್ಕೋ. ಸುಮ್ಮನೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ನನಗೆ ನನ್ನ ಶಾಂತಿ ಬೇಬಿ ಟೆನ್ಷನ್ ನೋಡೋಕ್ಕಾಗಿಲ್ಲ, ಅದಕ್ಕೆ ನಾನೇ ಬಂದೆ. ಹಾಗಲ್ವೇ, ಎಲ್ಲದಕ್ಕೂ ನೀನು ತಲೆ ಕೆಡಿಸ್ಕೋಬಾರ್ದು. ಹೋಗು, ಮೊದಲು ನಿನ್ನ ಕೆಲಸ ನೀನು ನೋಡ್ಕೊ ನಡಿ. ಓಕೆ. ರಿಯಲಿ ಐ ಲೈಕ್ ಇಟ್. ಜೀವನದಲ್ಲಿ ಬಹಳ ಮುಖ್ಯ ಈ ಆಶಾಭಾವ ಹಾಗೂ ಈ ನಿರೀಕ್ಷೆ. ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಾ ಈ ಒಣ ಆಶಾಭಾವ, ಈ ಒಣ ನಿರೀಕ್ಷೆ? ಈ ಭೂಮಿ ಮೇಲೆ ಹುಟ್ಟಿದ ಮನುಷ್ಯನೇ ಒಂದಿನ ಸತ್ತು ಸ್ಮಶಾನ ಸೇರ್ತಾನೆ. ಇನ್ನು ಭೂಮಿ ಮೇಲೆ ಹುಟ್ಟಿರೋ ಈ ಆಶಾಭಾವ, ಈ ನಿರೀಕ್ಷೆ ಸಾಯಲ್ವಾ? ಈ ಒಂಟಿತನ ನಿನ್ನ ಕಾಡ್ತಾನೇ ಇರಬೇಕು. ಅದೇ ನನಗೆ ಬೇಕಾಗಿರೋದು. ಇನ್ನು ನಿನ್ನ ಪ್ರಿಯತಮ ಕರ್ಣ, ಅವನ ಪರಿಸ್ಥಿತಿ ನೋಡೋಣ. ಓವರ್ ಟು ಕರ್ಣ ಲೊಕೇಶನ್. ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಖುಷಿ ಈ ಜೋಡಿ ಹಕ್ಕಿಗಳನ್ನ. ಈ ಸಪ್ರೇಟ್ ಇರೋ ಜೋಡಿ ಹಕ್ಕಿಗಳನ್ನ ಅಟ್ಲೀಸ್ಟ್ ಸ್ಕ್ರೀನ್ನಲ್ಲಿ ಒಂದು ಮಾಡ್ತೀನಿ. ಇದು ನಿಜವಾದ ಸಮ್ಮಿಲನ, ಮಧುರ ಮಿಲನ. ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ತಡೆ ಗೋಡೆ ಇದೆಯಲ್ಲ, ಅದು ಯಾರು ಹೇಳಿ? ನಾನೇ.